ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಇದೇನಪ್ಪ ಅಂತಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದು ಆಯುರ್ವೇದಿಕ್ಕು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಕೂದಲು ಬೇಗ ಬೆಳೆಯಲ್ಲ, ಹಂಗೆ ಕೂದಲು ವೈಟ್ಗಿದೆ ಕಪ್ಪಗಾಗಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ. ಇದು ನಾನು ಟ್ರೈ ಮಾಡಿದ್ದೀನಿ, ತುಂಬ ರಿಸಲ್ಟು ತುಂಬ ಚೆನ್ನಾಗೈತೆ. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ. ಮನೆ ವಿಡಿಯೋ ಶುರು ಮಾಡೋಣ. ಈಗ ನಾನು ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಾಕೋಬೋದು. ನಾನು ಇದು ಸ್ವಲ್ಪ ಹಾಕೊಂಡಿದ್ದೀನಿ. ಈಗ ನಾನು ದಾಸವಾಳ ಎಲೆ, ದಾಸವಾಳ ಹೂವು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಂಗೆ ಸ್ವಲ್ಪ ಮೆಂತ್ಯ ಎಲ್ಲನೂ ಹಾಕೊಂಡು ಚೆಂದಾಗಿ ಈಗ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಇದು ಚೆಂದಾಗಿ ಲೋ ಫ್ಲೇಮಲ್ಲೇ ಚೆಂದಾಗಿ ಬೇಯಬೇಕು. ನೋಡಿ, ಈಗ ಈ ಥರ ಕುದಿ ಬರ್ತೈತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊಳ್ಳಿ. ಇದು ನಾನು ಹಬ್ಬಂಗೆ ಮಾಡ್ಕೊತಿರೋದು. ನೀವು ವಾರಕ್ಕೆ ಒಂದು 2 ಸಲ ಹಾಕಿದ್ರೆ ಸಾಕು, ಕೂದಲು ದಟ್ಟವಾಗಿ ಚೆನ್ನಾಗಿ ಬರ್ತದೆ. ನಾನು ಟ್ರೈ ಮಾಡಿದ್ದೀನಿ, ರಿಸಲ್ಟು ಸೂಪರ್ ಆಗೈತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಮಾಡ್ಕೊತಿರೋದು ಸುಮಾರು 2 ತಿಂಗಳು ಬರ್ತದೆ. ವಾರಕ್ಕೆ ಒಂದು 2 ಸಲ ಹಾಕಿದ್ರೆ. ಇದಕ್ಕೆ ದಾಸವಾಳ ಎಲೆ, ದಾಸವಾಳ ಹೂವು, ಕರಿಬೇವಿನ ಸೊಪ್ಪು, ಇದು ನಾನು ಸಣ್ಣ ಈರುಳ್ಳಿ ಹಾಕೊಂಡಿದ್ದೀನಿ, ಸಾಂಬಾರು ಈರುಳ್ಳಿ, ಹಾಗೆ ಸ್ವಲ್ಪ ಮೆಂತ್ಯ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆಂದಾಗಿ ಈ ಥರ ಕುದಿಸ್ಕೊಂಡಿದ್ದೀನಿ. ಇದು ನೆಕ್ಸ್ಟು ಈಗ ಸೋಸ್ಬೇಕು. ಆದ್ಮೇಲೆ ನೋಡಿ ಸೋರಿಸಿ ಈ ಥರ ಇಟ್ಕೊಂಡಿದ್ದೀನಿ. ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬಿಲಿ ಸುಮಾರು ಇದು 2 ತಿಂಗಳು ಬರ್ತದೆ. ನೋಡಿ, ಸಿಂಪಲ್ ಮೆಥಡು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡನ್ನೂ ಹಾಕಿ ಟ್ರೈ ಮಾಡಿ. ಇಲ್ಲ ಬರೀ ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಓಕೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.